ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಪ್ತ ಸಮುದ್ರ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಗೋಧಿ ಹಲ್ವಾಯಿ ಮಾಡ್ತಾ ಇದ್ದೀನಿ. ಸೊ ಫಸ್ಟಿಗೆ ನಾನು ಈಗ 8 ಗಂಟೆ ರಾತ್ರಿ. ಸೊ ಇವಾಗ ನಾನು ಗೋಧಿನ ನೆನೆಸಿಟ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕರೆಕ್ಟಾಗಿ 1 ಕಪ್ ಗೋಧಿನ ಚೆನ್ನಾಗಿ ತೊಳೆದ್ಬಿಟ್ಟು ಇವತ್ತು ಓವರ್ ನೈಟ್ ಫುಲ್ ಇದನ್ನ ನೆನೆಸಿ ಇಟ್ಕೋತೀನಿ. ಸೊ ನಾಳೆ ಇದು ಫುಲ್ ನೆನ್ಮೇಲೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನಿಲ್ಲಿ ಗೋಧಿ ಎಲ್ಲ ಚೆನ್ನಾಗಿ ನೆಂದಿದೆ. ಸೊ ಇನ್ನೊಂದು ಸತಿ ಅದನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ಗೋಧಿಲಿರೋವಂಥ ಹಾಲಿನ ಅಂಶನೆಲ್ಲ ನಾವು ತೆಕ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ನೀವು ಒಂದು ಚಟ್ನಿ ಹದದಲ್ಲಿ ಇದನ್ನ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಒಂದು ಕಡೆ ಪೇಸ್ಟ್ ಆಗ್ತಾಯಿದೆ ಆ್ಯಂಡ್ ಇನ್ನೊಂದು ಕಡೆ ನಾನಿಲ್ಲಿ ಬೆಲ್ಲನ ಕರಗೋದಕ್ಕೆ ಇಟ್ಟಿದ್ದೀನಿ. ಸೊ 1 ಕಪ್ ಗೋಧಿಗೆ ಒಂದು ಅರ್ಧ ಕಪ್ ಅಷ್ಟು ಬೆಲ್ಲನ, ಒಂದು 2 ಸ್ಪೂನು ನೀರು ಹಾಕಿಬಿಟ್ಟು ಕರಗೋದಕ್ಕೆ ಇಡಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಗೋಧಿ ಕೂಡ ಪೇಸ್ಟ್ ಆಗಿದೆ. ಸೊ ಅದನ್ನ ಒಂದು ಸೋಸೋದ್ರಲ್ಲಿ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಅದರಲ್ಲಿರೋವಂಥ ಹಾಲಿನ ಅಂಶಗಳನ್ನೆಲ್ಲ ನಾನು ತೆಗಿತಾ ಇದ್ದೀನಿ. ಸೊ ಆದಷ್ಟು ನೀರನ್ನು ಸ್ವಲ್ಪ ಕಮ್ಮಿ ಹಾಕಿ, ಯಾಕಂದರೆ ತುಂಬ ನೀರು ಹಾಕ್ಕೊಂಡ್ಬಿಟ್ರೆ ಆ ಗೋಧಿ ಹಾಲು ಏನಿದೆ ಅದು ತುಂಬ ನೀರಾಗಿ ಬರುತ್ತೆ, ಚೆನ್ನಾಗಾಗೋದಿಲ್ಲ ಹಾಲ್ಬಾಯಿ. ಸೊ ನಾ ಹೇಳಿದ್ನಲ್ಲ, ಒಂದು ರೀತಿ ಚಟ್ನಿ ಹದದಲ್ಲಿ ನೀವನ್ನ ಪೇಸ್ಟ್ ಮಾಡಿಕೊಂಡ್ರೆ ಕರೆಕ್ಟ್ ಆಗುತ್ತೆ ಆ್ಯಂಡ್ ನಿಮಗೆ ಗೋಧಿ ಹಾಲು ಕೂಡ ಗಟ್ಟಿಯಾಗಿ ಸಿಗುತ್ತೆ. ಸೊ ನೋಡಿ ಈ ರೀತಿ, ಆ್ಯಂಡ್ ಎಷ್ಟೊಂದು ಬಂದಿದೆ. ಸೊ ಇದಕ್ಕೆ ನಾನು ಬೆಲ್ಲ ಏನು ಕರಗೋದಕ್ಕಿಟ್ಟಿದ್ನಲ್ಲ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಸೊ ಬೆಲ್ಲದಲ್ಲಿ ಏನಾದರೂ ಕಲ್ಮಶಗಳಿದ್ದರೆ ಅದೆಲ್ಲ ಹೋಗಲಿ ಅಂತ ಹೇಳಿಬಿಟ್ಟು ಒಂದ್ಸರಿ ಕರಗಿಸ್ಕೊಂಡೆ. ಸೊ ಇದಾದಮೇಲೆ ಇನ್ನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ದಪ್ಪ ತಳ ಇರೋವಂಥ ಪಾತ್ರೆಗೆ ನಾನು ಇದನ್ನ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನಾನು ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಸೊ ಇದು ತಳ ಹಿಡಿಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ದಪ್ಪ ತಳ ಇರೋವಂಥ ಪಾತ್ರೆಗೆ ಸ್ವಲ್ಪ ದಪ್ಪ ತಳ ಇರುವಂಥ ಪಾತ್ರೆಯಲ್ಲಿ ನೀವು ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಹಾಗೆಯೇ ಇದಕ್ಕೆ ಕಾಯಿ ಹಾಲು ಕೂಡ ಬೇಕು. ಸೊ 1 ಕಪ್ ಗೋಧಿ ನಾನು ತೊಗೊಂಡಿರೋದ್ರಿಂದ ಅರ್ಧ ಕಪ್ ಅಷ್ಟು ಕಾಯಿನ ತೊಗೊಂಡ್ಬಿಟ್ಟು 1-2 ಸ್ಪೂನ್ ನೀರು ಹಾಕಿಬಿಟ್ಟು ಅದನ್ನ ಕೂಡ ಪೇಸ್ಟ್ ಥರ ಮಾಡಿಕೊಂಡು ಕಾಯಿ ಹಾಲನ್ನ ತೆಗಿತಾ ಇದ್ದೀನಿ. ಸೊ ಆದಷ್ಟು ಸಣ್ಣ ಜಾರ್ನಲ್ಲಿ ಹಾಕ್ಕೊಳ್ಳಿ. ನಂದು ಸಣ್ಣ ಜಾರು ಸ್ವಲ್ಪ ಕೆಲಸ ಮಾಡ್ತಾಯಿಲ್ಲ, ಕೈ ಕೊಟ್ಬಿಟ್ಟಿದೆ. ಹಾಗಾಗಿ ನಾನು ದೊಡ್ಡ ಜಾರನ್ನ ಯೂಸ್ ಮಾಡಿದೆ. ಬಟ್ ಇಟ್ಸ್ ಓಕೆ, ಚೆನ್ನಾಗಿ ಬಂತು. ಹಾಗೆಯೇ ಇದೇನಿದೆ ಉಳಿದಿರೋ ಅಂಥ ಕಾಯಿ ಚೆನ್ನಾಗಿ ಅದರಲ್ಲಿ ಹಾಲಿನ ಅಂಶ ಎಲ್ಲ ತೆಗೆದ ಮೇಲೆ ನೀವು ಯಾವ್ದಾದ್ರು ಗಾರ್ನಿಷಿಂಗಿಗೆ ಯೂಸ್ ಮಾಡ್ಕೋಬಹುದು. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆ್ಯಂಡ್ ಇದನ್ನು ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ನಿಧಾನಕ್ಕೆ ಈ ರೀತಿ ಕೈ ಆಡಿಸ್ತಾ ಇರಬೇಕಾಗತ್ತೆ. ಸೊ ಆದಷ್ಟು ಕೈ ಬಿಡದೇ ಇರೋ ಥರ ಕ್ಲೀನಾಗಿ ಒಂದು 10-12 ನಿಮಿಷ ಇದನ್ನ ನೋಡಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಇಲ್ಲ ಅಂದರೆ ಗಟ್ಟಿ ಆಗಿಬಿಡುತ್ತೆ, ಗಂಟು ಆಗಿಬಿಡುತ್ತೆ ಕೈ ಬಿಟ್ರಿ ಅಂದರೆ. ಸೊ ಈ ರೀತಿ ಮಾಡ್ತಾ ಒಂಚೂರು ಗಟ್ಟಿ ಆಗ್ತಿದೆ ಅನ್ನೋವಾಗಲೇ ಕಾಯಿ ಹಾಲನ್ನ ಕೂಡ ನಾವು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ. ಸೊ ಅದೊಂಥರ ಗಟ್ಟಿ ಆಗುತ್ತೆ. ಸೊ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಆಲ್ರೆಡಿ. ಸೊ ಈ ರೀತಿ ಆದಮೇಲೆ ನಾವು ಇನ್ನೊಂದು 2 ನಿಮಿಷ ಕೈ ಆಡಿಸ್ಕೊಂಡು 1 ಚಮಚದಷ್ಟು ನಾವು ಏಲಕ್ಕಿ ಪುಡಿ, ಹಾಗೆಯೇ 1 ದೊಡ್ಡ ಚಮಚದಷ್ಟು ತುಪ್ಪನ ಹಾಕ್ಕೊಂಡು ಮತ್ತೆ 5 ನಿಮಿಷಗಳ ಕಾಲ ನಾವು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟುಬಿಟ್ಟು ಚೆನ್ನಾಗಿ ಕೈ ಆಡಿಸ್ಕೋಬೇಕಾಗತ್ತೆ. ಸೊ ಇದು ಮಕ್ಕಳಿಗೆ ಸರಿ ಮಾಡ್ತೀವಲ್ಲ ಆ ರೀತಿ ಹದ ಬರಬೇಕು. ಸೊ ಅಲ್ಲಿ ತನಕನೂ ನಾವು ಚೆನ್ನಾಗಿ ಕೈ ಆಡಿಸ್ಕೊಳ್ತಾ ಇರಬೇಕಾಗತ್ತೆ. ಆ ಪಾತ್ರೆ ಏನಿದೆ ಆ ಪಾತ್ರೆಯಿಂದ ಅದು ಬಿಟ್ಕೊಂಡು ಬರೋದಕ್ಕೆ ಶುರು ಆಗಬೇಕು. ಸೊ ಅಲ್ಲಿ ತನಕ ಚೆನ್ನಾಗಿ ನಾವು ಇದನ್ನ ತಿರುಗಿಸ್ಕೊಳ್ತಾ ಇರಬೇಕಾಗತ್ತೆ. ಸೊ ನೋಡಿ ಈಗ ಪರ್ಫೆಕ್ಟಾಗಿ ಆಗಿದೆ, ಎಷ್ಟು ಚೆನ್ನಾಗಿ ಅದು ಬಿಟ್ಕೊಂಡು ಬರ್ತಾ ಇದೆ ಅಂತ. ಸೊ ಇಷ್ಟಾದರೆ ಇದು ಆಲ್ಮೋಸ್ಟ್ 90% ಆಗಿದೆ ಅಂತ ಅರ್ಥ. ಸೊ ನೋಡಿ, ಸೊ ಈಗ ನಾನು ಇದಕ್ಕೆ ಏನು ಮಾಡ್ತೀನಿ, ಇನ್ನೊಂದು ಚಮಚ ತುಪ್ಪನ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ನಿಮಿಷ ನಾನು ಇದನ್ನ ಚೆನ್ನಾಗಿ ತಿರುಗಿಸ್ಕೊಂಡ್ಬಿಟ್ಟು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತೀನಿ. ಸೊ ಒಂದು ತಟ್ಟೆಗೆ ಒಂದು ಅರ್ಧ ಚಮಚದಷ್ಟು ತುಪ್ಪನ ಹಾಕ್ಕೊಂಡ್ಬಿಟ್ಟು
ಅದನ್ನ ಕ್ಲೀನಾಗಿ ಸುತ್ತಲೂ ಸವರ್ಬಿಟ್ಟು ಅದೇನು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಸೊ ಒಂದ್ಸರಿ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಪ್ಲೇಟ್ನ ಒಂದ್ಸರಿ ಕ್ಲೀನಾಗಿ ಶೇಕ್ ಮಾಡಿದ್ರೆ ಅದು ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಇಲ್ಲಿ ಮೇಲೆ ಈ ಥರ ಎಲ್ಲ ಛಿದ್ರ ಆಗಿದೆ, ಬಟ್ ಅದನ್ನೆಲ್ಲ ಜಾಸ್ತಿ ವರಿ ಮಾಡಿಬಿಡಿ, ಅದು ಒಂದ್ಸರಿ ಗಟ್ಟಿ ಆದಮೇಲೆ ಸರಿ ಹೋಗುತ್ತೆ. ಹಾಗೆಯೇ ಇದ್ರ ಮೇಲೆ ನಾನು ಒಂದು 1/4 ಚಮಚದಷ್ಟು ಗಸಗಸೆನ ತೊಗೊಂಡು ಈ ರೀತಿ ಮೇಲೆಲ್ಲ ಇದನ್ನ ಹಾಕ್ತಾಯಿದ್ದೀನಿ. ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ಆಪ್ಷನಲ್, ಬಟ್ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಹಾಗಾಗಿ 1 ಗಂಟೆಗಳ ಕಾಲದ ನಂತರ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ, ಆ್ಯಂಡ್ ಮಕ್ಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಇದರಲ್ಲಿ ರಾಗಿಲಿ ಮಾಡ್ತಾರೆ, ಅಕ್ಕಿಲಿ ಮಾಡ್ತಾರೆ, ಗೋಧಿಲಿ ಮಾಡ್ತಾರೆ, ಆ್ಯಂಡ್ ಇದ್ರ ಮೇಲೆ ಕೆಲವರು ಡ್ರೈ ನಟ್ಸ್ ಕೂಡ ಹಾಕ್ತಾರೆ. ಸೊ ಐ ಥಿಂಕ್ ಇದು ತುಂಬಾ ಟ್ರೆಡಿಷ್ನಲ್ ರೆಸಿಪಿ. ಸೊ 1 ಅವರ್ ಆದಮೇಲೆ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ನೀವು ಫ್ರಿಜ್ಜಲ್ಲಿ ಬೇಕಾದರೂ ಇಟ್ಕೊಂಡು ತಿನ್ಬೋದು, ಇಲ್ಲ ಹಾಗೆ ಬೇಕಾದರೂ ಇಟ್ಕೊಂಡು ತಿನ್ಬೋದು. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ನೀವು ಕೂಡ ಸಖತ್ತಾಗಿದೆ ಅಂತ ಹೇಳ್ತೀರಾ. ಸೊ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿದ್ರೆ ಹೇಗಾಯಿತು ಅಂತ ತಿಳಿಸಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಟೇಕ್ ಕೇರ್, ಬಾಯ್.